ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಅಕ್ರಮವಾಗಿ ಹಸುಗಳನ್ನು ಸಾಗಿಸುತ್ತಿದ್ದ ನಲ್ಲದ ಟೆಂಪೋ ಹಿಡಿದ ಪೊಲೀಸರು. ತ್ಯಾಗ ಬಲಿದಾನ ಸಂಕೇತ ಬಕ್ರೀದ್. ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ವಿರೋಧಿಸಿ ಸರ್ಕಾರದ ವಿರುದ್ಧ ಬೀದರ್ ನಗರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಬೈಕ್ ದಹನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ. ಸುದ್ದಿಯ ವಿವರಗಳು. ಅಕ್ರಮವಾಗಿ ಹಸುಗಳನ್ನು ಸಾಗಿಸುತ್ತಿದ್ದನಲ್ಲದ ಟೆಂಪೋ ಹಿಡಿದು ಬಗ್ದಲ್ ಪೊಲೀಸ್ ಠಾಣೆಗೆ ಒಪ್ಪಿಸಿರುವ ಘಟನೆ ಭಾನುವಾರ ರಾತ್ರಿ 12 ಗಂಟೆಗೆ ನಡೆದಿದೆ. ಬಗ್ದಲ್ ತಾಂಡದಿಂದ ಬೀದರ್ಗೆ ಹಸುಗಳನ್ನು ಸಾಗಿಸುತ್ತಿದ್ದ ಮಾಹಿತಿಯನ್ನು ಪಡೆದ ಮಿರ್ಜಾಪುರ್ ಗ್ರಾಮದ ನಾಗರಾಜ್ ಟೆಂಪೋವನ್ನು ಹಿಂಬಾಲಿಸಿ ನಿಲ್ಲಿಸಲಾಗಿತ್ತು. ಈ ವಿಷಯ ಕುರಿತು ಬಗ್ದಲ್ ಪೊಲೀಸ್ ಠಾಣೆಯ ಪಿಎಸ್ಐ ಅವರಿಗೆ ಮಾಹಿತಿ ನೀಡಿದ ಕೂಡಲೇ ಗ್ರಾಮಕ್ಕೆ ಧಾವಿಸಿ ಹಸುಗಳು ಇದ್ದ ಟೆಂಪೋವನ್ನು ವಶಕ್ಕೆ ತೆಗೆದುಕೊಂಡು ಅದೇ ರಾತ್ರಿ ಚಾಂಗ್ಲಿರ ವೀರಭದ್ರೇಶ್ವರ ದೇವಸ್ಥಾನದ ಗೋಶಾಖೆಗಳಿಗೆ ಒಪ್ಪಿಸಿದರು. ಟೆಂಪೋವನ್ನು ತಡೆದ ಯುವಕ ನಾಗರಾಜ್ ಎಂಬುವವರ ಮೇಲೆ ಹಲ್ಲೆ ಮಾಡಲು ಕಮಠನ್ ಗ್ರಾಮದ 4-5 ಜನರು ಬೈಕ್ ಹಾಗೂ ಒಂದು ಕಾರಿನಲ್ಲಿ ಕಾಡವಾದ್ ಗ್ರಾಮಕ್ಕೆ ಬಂದು ದಾಂಧಲೆ ಮಾಡಲು ಯತ್ನಿಸಿದಾಗ ಕಾಡ್ವದ್ ಗ್ರಾಮದಲ್ಲಿ ಯುವಕರು ಒಂದೆಡೆ ಸೇರಿದಾಗ ಅವರನ್ನು ಸಹ ಗದರಿಸಲು ಪ್ರಯತ್ನ ಮಾಡುವಷ್ಟರಲ್ಲಿ ಪಿಎಸ್ಐ ಅವರು ಧಾವಿಸಿದ ತಕ್ಷಣವೇ ಹೊರಗಿನಿಂದ ಬಂದಿರುವ ಯುವಕರು ಸ್ಥಳದಿಂದ ಪರಾರಿಯಾದರು. ಬೀದರ್ ನಗರ ಸೇರಿದಂತೆ ಜಿಲ್ಲಾದ್ಯಂತ ತ್ಯಾಗ ಬಲಿದಾನ ಸಂಕೇತವಾಗಿರುವ ಬಕ್ರೀದ್ ಈದುಲ್ ಅಜ್ ದೇವನಿಷ್ಠೆಯ ಪರಾಕಾಷ್ಠೆ ಹಬ್ಬವಾದ ಮುಸ್ಲಿಂ ಬಾಂಧವರು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರು. ಹಬ್ಬದ ಪ್ರಯುಕ್ತ ನಗರದ ಕೇಂದ್ರ ಬಸ್ ನಿಲ್ದಾಣ ಹತ್ತಿರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿದರು. ಈದ್ಗಾ ಮೈದಾನದ ಸ್ಥಳ ಸರಿ ಹೋಗದೆ ಇರುವುದರಿಂದ ರಸ್ತೆ ಅಂಗಡಿಗಳ ಮುಂಭಾಗದಲ್ಲಿಯ ಸ್ಥಳದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಸೇರಿದಂತೆ ನಗರಸಭೆ ಸದಸ್ಯರು, ಮಾಜಿ ಸದಸ್ಯರು, ಸಮಾಜದ ಮುಖಂಡರು, ಹಿರಿಯ ನಾಗರಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ಇದೇ ವೇಳೆ ಪರಸ್ಪರ ಹಬ್ಬದ ಶುಭಾಶಯಗಳು ವಿನಿಮಯ ಮಾಡಿಕೊಂಡರು. ನಗರದ ಹಾಗೂ ಈದ್ಗಾ ಸುತ್ತಲಿನ ಪ್ರದೇಶದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಈದ್ಗಾ ಮೈದಾನದಕ್ಕೆ ಪ್ರಾರ್ಥನೆಗೆ ಬರುವವರನ್ನು ತೊಂದರೆಯಾಗದಂತೆ ಸುಗಮ ಸಂಚಾರಕ್ಕೆ ಸಂಚಾರಿ ಪೊಲೀಸ್ ಠಾಣೆಯು ಅನುಕೂಲ ಮಾಡಿತ್ತು. ಒಟ್ಟಾರೆ ನಗರ ಸೇರಿದಂತೆ ಜಿಲ್ಲಾದ್ಯಂತ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಮುಸ್ಲಿಂ ಬಾಂಧವರಿಂದ ಶಾಂತಿಯುತವಾಗಿ ಬಕ್ರೀದ್ ಹಬ್ಬ ಆಚರಿಸಿದರು. Allahu Akbar. Allahu Akbar. ಸಿದ್ದರಾಮಯ್ಯ ನೇತೃತ್ವದ ಜನ ವಿರೋಧಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ವಿರೋಧಿಸಿ ಸೋಮವಾರ ಬೀದರ್ ನಗರದಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ತೆರಳಿ ಮುಖ್ಯಮಂತ್ರಿಗಳಿಗೆ ಬರೆದಿರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಇದೇ ವೇಳೆ ಬೈಕ್ ಮೇಲೆ ಪೆಟ್ರೋಲ್ ಸುರಿಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇದೇ ವೇಳೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ತಾವು ನೀಡಿರುವ ಗ್ಯಾರಂಟಿಗಳಿಂದ ಖಾಲಿಯಾದ ಖಜಾನೆ ಭರ್ತಿ ಮಾಡಿಕೊಳ್ಳಲು ಪೆಟ್ರೋಲ್ ಡೀಸೆಲ್ ದಿಢೀರನೆ ದರ ಹೆಚ್ಚಳ ಮಾಡಿ ಬಡವರ ಕೂಲಿ ಕಾರ್ಮಿಕರ ಜೇಬಿಗೆ ಕತ್ತರಿ ಹಾಕಲು ಹೊರಟಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೋಕಸ್ ಖಾಲಿಯಾಗಿ ಸರ್ಕಾರದ ಪತನದ ಅಂಚಿನಲ್ಲಿರುವಾಗ ಬಡವರ ಮೇಲೆ ಹೊರೆ ಹಾಕಲು ಹೊರಟ ಸರ್ಕಾರ ಕೂಡಲೇ ದರ ಹೆಚ್ಚಳ ಹಿಂದಕ್ಕೆ ಪಡೆದಿದ್ದರೆ ಮುಂಬರುವ ದಿನಗಳಲ್ಲಿ ಮಂಡಲ್ ಮಟ್ಟದಲ್ಲಿ ಪ್ರತಿಭಟನೆ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು.
ಬಿಜೆಪಿ ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ, ಸುಳ್ಳು ಗ್ಯಾರಂಟಿಗಳು ನೀಡಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ 2 ಅಂಕಿ ದಾಟದ ಸರ್ಕಾರ ಜನರ ಮೇಲೆ ಶೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿದೆ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ಬಡವರ ಜೇಬಿಗೆ ಕತ್ತರಿ ಹಾಕಿ ಜನ ವಿರೋಧಿ ಸರ್ಕಾರದ ನೀತಿಗೆ ಸಹಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ದರ ಹೆಚ್ಚಳ ಹಿಂದಕ್ಕೆ ಪಡೆಯದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತಿದೆ ಎಂದು ಎಚ್ಚರಿಸಿದರು. ಈಗಾಗಲೇ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ನೀಡುತ್ತಿಲ್ಲ, ಸರ್ಕಾರದ ವಿರುದ್ಧ ಭುಗಿಲೆದ್ದಿದ್ದಾರೆ. ಇದೇ ರೀತಿ ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿಯೇ ಕಾಂಗ್ರೆಸ್ ಸರ್ಕಾರ ಪತನವಾಗುವುದು ಖಚಿತ ಎಂದು ಭವಿಷ್ಯ ನುಡಿದರು. ಪ್ರತಿಭಟನೆಯಲ್ಲಿ ನಗರ ಘಟಕ ಅಧ್ಯಕ್ಷ ಶಶಿ ಹೊಸಳಿ, ಮಾಧ್ಯಮ ವಕ್ತಾರ್, ಹಿರಿಯ ಪತ್ರಕರ್ತರಾದ ಸದಾನಂದ ಜೋಶಿ, ಮಹೇಶ್ವರ ಸ್ವಾಮಿ, ಗುರುನಾಥ್ ಜಾಂತಿಕರ್, ಬಸವರಾಜ್ ಪವಾರ್ ಸೇರಿದಂತೆ ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ದಾರಿ ಉದ್ದಕ್ಕೂ ಧಿಕ್ಕಾರದ ಘೋಷಣೆಗಳು ಸುರಿಮಳೆಗೈದರು. ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ दम लगा के फटाफट विरोधी कांग्रेस सरकारಕ್ಕೆ सामान्य विरोधी कांग्रेस सरकारಕ್ಕೆ ಸರ್ಕಾರ ಹಣ ಲೂಟಿ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ 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 ಆಲ್ರೆಡಿ ರಾಜ್ಯ ಸರ್ಕಾರ ಬೇರೆ ಬೇರೆ ದರ ಜಾಸ್ತಿ ಮಾಡಿದೆ. ಚುನಾವಣೆ ಪೂರ್ವದಲ್ಲಿ ಕೂಡ ಅದು ಜನರಿಗೆ ಅಷ್ಟೊಂದು ಗೊತ್ತಾಗಿಲ್ಲ. ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಆಗಲಿ, ಬಾಂಡ್ ರೇಟ್ ಆಗಲಿ, ಪ್ರಾಪರ್ಟಿ ವ್ಯಾಲ್ಯೂ ಆಗಲಿ, ಎಕ್ಸೈಸ್ ಡ್ಯೂಟಿ ಸರಾಯಿ ಮೇಲಿಂದ ಆಗಲಿ, ಮತ್ತು ಮೊನ್ನೆ ಈಗ ರೈತರು ಬಿತ್ತನೆ ಬೀಜ ಅದ್ರ ಕೂಡ ಜಾಸ್ತಿ ಮಾಡಿದ್ದಾರೆ. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಜನರಿಗೆ ಖಟಾಖಟ್ ರೂಪಾಯಿ ತೆಗಿಬೇಕು, ಟಕ್ ಪೆಟ್ರೋಲ್ ಹಾಕ್ಸ್ಕೋಬೇಕು. ಯಾಕೆ ಬಡ ಜನರಿಗೆ ತೊಂದರೆ ಆಗ್ತಾಯಿದೆ. ಒಬ್ಬ ಬಡ ಕುಟುಂಬದವನಿಗೆ 3 ರೂಪಾಯಿ 6 ರೂಪಾಯಿ ಡೈಲಿ ಜಾಸ್ತಿನೇ ಆಗ್ತಾವ್ರಿ ಪಾಪ ಅವ್ರ ಫ್ಯಾಮಿಲಿ ನಡ್ಲಿಕ್ಕೆ. ರಾಜ್ಯ ಸರ್ಕಾರ ಜನ ಇಡೀ ಶಾಪ ಆಗ್ತಾಯಿದ್ದಾರೆ. ಯಾವುದೋ ಗ್ಯಾರಂಟಿ ಯೋಜನೆಗಳು ಪೂರ್ತಿ ಮಾಡೋಕ್ಕೋಸ್ಕರ ಎಲ್ಲಿಂದೋ ಹಣ ಇಲ್ಲಿಂದ ಈ ಕಡೆಯಿಂದ ಕೊಡೋದು, ಆ ಕಡೆಯಿಂದ ತೊಗೊಳ್ಳೋದು, ಇದು ಮಾಡ್ತಾಯಿದ್ದಾರೆ. ಮತ್ತು ಡಬಲ್ ಡಿಜಿಟ್ ಕ್ರಾಸ್ ಮಾಡಿಲ್ಲ ಲೋಕಸಭೆಯಲ್ಲಿ. ಅದರದ್ದು ಕೂಡ ಟೆನ್ಷನ್ ಆಗ್ತಾಯಿದೆ. ಇಷ್ಟೊಂದು ನಾವು ಕೊಟ್ಟರು ಕೂಡ, ಗ್ಯಾರಂಟಿ ಕೊಟ್ಟರು ಕೂಡ ನಾವು 10 ಗೆದ್ದಿಲ್ಲ ಡಬಲ್ ಡಿಜಿಟು, ಯಾಕಪ್ಪ ಜಾಸ್ತಿ ಮಾಡೋಣ ಅಂತ ಈ ಥರ ಸಾಮಾನ್ಯ ಜನರಿಗೆ, ದೀನ ದಲಿತರು, ಕಡು ಬಡವರಿಗೆ ಅವರು ಜೇಬಿಗೆ ಕತ್ತರಿ ಹಾಕ್ಯಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದಕ್ಕೆ ಈ ಸರ್ಕಾರ ಹೋಗಬೇಕು. 4-5 ತಿಂಗಳು, ಕೆಲವೇ ತಿಂಗಳಲ್ಲಿ ಸರ್ಕಾರ ಹೋಗುತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ, ಖಜಾನೆಯಲ್ಲಿ ಸಾಲ ಮಾಡ್ತಾ ಇದ್ದಾರೆ. ಈ ಸಿದ್ದರಾಮಯ್ಯ ಅವರು 15-16 ಸಲ ಬಜೆಟ್ ಮಂಡನೆ ಮಾಡಿದ್ದಾರೆ. ಏನೋ ಜನರಿಗೆ ನಿರೀಕ್ಷೆ ಇತ್ತು ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರ ಬರುತ್ತೆ, ಒಳ್ಳೆ ಫಿನಾನ್ಸ್ ಒಳ್ಳೆ ಥರ ನಿರ್ವಹಿಸ್ತಾರಂತೆ. ಈ ಥರ ಪೆಟ್ರೋಲ್ ಡೀಸೆಲ್ ದರ ಇನ್ನಿತರ ಬೇರೆ ಬೇರೆ ಸಾಮಾನ್ಯ ಜನರಿಗೆ ಬೇಕಾದಂಥ ಪದಾರ್ಥಗಳನ್ನು ಜಾಸ್ತಿ ಮಾಡ್ತಾರಂತ ಯಾರು ಅಂದ್ಕೊಂಡಿದ್ದಿಲ್ಲ. ಅವರೇ ಇಬ್ಬರು ಹಳೆ ಗಾಡಿ ಹಿಡ್ಕೊಂಡು ಓಡಾಡಿರೋ ಅವಾಗ, ಚಟ್ಟ ಹಿಡ್ಕೊಂಡು. ಈಗ ಅವರೇ ನೋಡೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇದು ಕಾಲ್ ಚಕ್ರ ಅದ ಇದು. ಅದಕ್ಕೆ ಈ ಥರ ಆದಷ್ಟು ಶೀಘ್ರದ ನಮ್ಮ ರಾಜ್ಯಾಧ್ಯಕ್ಷನೇನು ಗಡುವು ಕೊಟ್ಟಿದ್ದರು, ಗಡುವು ಇತ್ಯರ್ಥ ಮಾಡೋಕ್ಕೋಸ್ಕರ ಇವತ್ತು ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ಸ್ಟ್ರೈಕ್ ಮಾಡ್ತಾಯಿದ್ವಿ. ನಾಳೆ ಮುಂದಿನದಲ್ಲಿ ರಾಜ್ಯಾಧ್ಯಕ್ಷರ ನಿರ್ದೇಶನಂತೆ ಎಲ್ಲ ಮಂಡಲದಲ್ಲಿ ಕೂಡ ನಾವು ಇದು ಹೋರಾಡ್ತೇವೆ. ರಾಜ್ಯಾಧ್ಯಕ್ಷರ ಘೋಷಣೆಯ ಮೇಲೆ ಸಾಂಕೇತಿಕವಾದಂಥ ಹೋರಾಟ ನಡೆದಿದೆ. ಸುಳ್ಳು ಗ್ಯಾರಂಟಿಗಳನ್ನು ಪೂರ್ತಿ ಮಾಡೋಕ್ಕೋಸ್ಕರ ಬಡ ಜನರ ಮೇಲೆ ದುಬಾರಿ ಬೆಲೆಯನ್ನು ಹಾಕುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂದರೆ ಗ್ಯಾರಂಟಿಗಳಿಗೆ ದುಡ್ಡು ಕೊಡಲಿಕ್ಕೆ ಅವ್ರ ಕಡೆ ಹಣ ಇಲ್ಲ. ಅದಕ್ಕಾಗಿ ಬಡವರ ಮೇಲೆ ದುಬಾರಿ ಬೆಲೆಯನ್ನು ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ, ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗೋದಿಲ್ಲ, ಅದರ ಜೊತೆಯಲ್ಲಿ ದಿನಬಳಕೆ ಆಗುವಂಥ ಎಲ್ಲ ಸಾಮಗ್ರಿಗಳ ಬೆಲೆಗಳು ಕೂಡ ಹೆಚ್ಚಿಗೆ ಆಗ್ತವೆ. ಈ ರೀತಿ
ಕಳೆದ ಲೋಕಸಭೆ ಚುನಾವಣೆಯಲ್ಲಿ 2 ಡಿಜಿಟ್ಗೆ ಕಾಂಗ್ರೆಸ್ಸಿಗೆ ಬರಲಿಕ್ಕೆ ಅವಕಾಶ ಕೊಡಲಿಲ್ಲ ರಾಜ್ಯದ ಜನ. ಅದನ್ನು ಕೂಡ ಸೇಡನ್ನು ತೀರಿಸುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ನಾವು ಯಾವುದೇ ಕಾರಣಕ್ಕೆ ಬಡವರ ಮೇಲೆ ಆಗುವಂತಹ ಅನ್ಯಾಯವನ್ನು ಭಾರತೀಯ ಜನತಾ ಪಾರ್ಟಿ ಸಹನೆ ಮಾಡುವುದಿಲ್ಲ. ಸರ್ಕಾರದ ವಿರುದ್ಧ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ. ಬೆಲೆಗಳನ್ನು ಇಳಿಸಬೇಕನ್ನುವಂಥ ಬೇಡಿಕೆಯನ್ನು ಬಲವಾಗಿ ನಾವು ಮಂಡಿಸಲಿಕ್ಕೆ ಇವತ್ತಿನ ಹೋರಾಟ ಅಂತೇಳಿ ನಾನು ಹೇಳಿ ಬಯಸ್ತೀನಿ. ಹೌದು, ಸರ್ಕಾರ ಬಂದಾಗಿನಿಂದ ನಾವು ನೋಡ್ತಾ ಇದ್ದೀವಿ, ಒಂದು ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ. 6 ಗ್ಯಾರಂಟಿ ಒಂದು ಕಡೆನೂ ಶಂಕುಸ್ಥಾಪನೆ ಹೊಸದನ್ನು ಮಾಡಿದನ್ನು ನಾವು ನೋಡಲಿಲ್ಲ. ಯಾಕಂದರೆ ಅವ್ರ ಕಡೆ ದುಡ್ಡೇ ಇಲ್ಲ, ದಿವಾಳಿ ಆಗಿದೆ. ಆ ದಿವಾಳಿತನ ಪೂರ್ತಿ ಮಾಡಬೇಕು, ಸುಳ್ಳು ಗ್ಯಾರಂಟಿ ಅದನ್ನು ಉಳಿಸ್ಕೋಬೇಕು. ಅದಕ್ಕೋಸ್ಕರ ಜನರ ಮೇಲೆ ದುಬಾರಿ ಬೆಲೆಯನ್ನು ಹಾಕ್ತಾ ಇದ್ದಾರೆ. ರೈತರ ಮೇಲೆ, ಬಡವರ ಮೇಲೆ, ಎಲ್ಲರ ಮೇಲೆ ದುಬಾರಿ ಬೆಲೆಯನ್ನು ಹಾಕ್ತಾ ಇದ್ದಾರೆ. 100% ಈ ರೀತಿ ಅವರು ಇದೇ ರೀತಿ ಡೆವಲಪ್ಮೆಂಟ್ ಇಲ್ದೇ ಬೆಲೆ ಏರಿಕೆಯನ್ನು ಮಾಡಿ ದುಬಾರಿ ಮಾಡಿದರೆ ಕಾಂಗ್ರೆಸ್ಸಿನ ಶಾಸಕರೇ ಅವರ ವಿರುದ್ಧ ಬಂಡೇಳುವಂತಹ ಸನ್ನಿವೇಶ ನಿರ್ಮಾಣ ಆಗ್ತದೆ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಬೀದರ್ ತಾಲೂಕಿನ ಮೈಲು ಗ್ರಾಮದ ಹಾಗೂ ಕದಂಬ ನ್ಯೂಸ್ ಓದುಗಾರ್ತಿಯಾದ ಸೋನಿಕಾ ಸುದೇಶ್ ದಂಪತಿಗಳು ಇಂದು ಜಹೀರಾಬಾದ್ ತಾಲೂಕಿನ ಮಲ್ಲಯ್ಯಗಿರಿ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಬಸವಲಿಂಗ ಅವಧೂತರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಕಲಬುರಗಿ ನಗರದ ಕೊಟನೂರ್ ಧರಿಯಾಪುರ್ ಜಿಡಿಎ ಬಡಾವಣೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ನ ಮಹಾಸಭಾ ಕಲಬುರಗಿ ಘಟಕ ವತಿಯಿಂದ ನಿರ್ಮಿಸಿದ್ದ ವೀರಶೈವ ಲಿಂಗಾಯತ್ ವಿದ್ಯಾರ್ಥಿನಿಯರ ವಸತಿ ನಿಲಯದ ಕಟ್ಟಡದ ಉದ್ಘಾಟನೆಯನ್ನು ಶರಣ ಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜೆ ದೊಡ್ಡಪ್ಪ ಅಪ್ಪ ಮತ್ತು ಪೂಜೆ ವೀರ ಮಹಾಂತ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ನೆರವೇರಿತು. ಹಾಸ್ಟೆಲ್ ನಿರ್ಮಾಣದ ಮೂಲಕ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣ ಪೂರೈಸುವ ಅವಕಾಶ ಕಲ್ಪಿಸಲಾಗಿದೆ. ನಮ್ಮದು ಜ್ಞಾನ ಆಧಾರಿತ ಸಮಾಜವಾಗಿದ್ದು ವಿದ್ಯಾರ್ಥಿನಿಯರ ಉನ್ನತ ಶಿಕ್ಷಣಕ್ಕೆ ಅಗತ್ಯವಾದ ನೆರವು ಕಲ್ಪಿಸುವುದು ಸಮಾಜದ ಮುಖಂಡರ ಕರ್ತವ್ಯವಾಗಿದೆ. ಸಮುದಾಯದಲ್ಲಿ ಬಡ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ವಸತಿ ಕಾರಣಕ್ಕಾಗಿ ಉನ್ನತ ಶಿಕ್ಷಣದಿಂದ ದೂರ ಉಳಿಯಬಾರದು. ಈ ನಿಟ್ಟಿನಲ್ಲಿ ರಾಜ್ಯದ 20 ಜಿಲ್ಲೆಗಳಲ್ಲಿ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣದ ಯೋಜನೆ ಹಾಕಿಕೊಂಡಿದ್ದೇವೆ. ಬರುವ ದಿನಗಳಲ್ಲಿ ವೀರಶೈವ ಲಿಂಗಾಯತ್ ವಿದ್ಯಾರ್ಥಿಗಳಿಗಾಗಿ ಕಲ್ಯಾಣ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕನಿಷ್ಠ 200 ವಿದ್ಯಾರ್ಥಿಗಳ ಸಾಮರ್ಥ್ಯದ ವಸತಿ ನಿಲಯದ ಕಟ್ಟಡ ನಿರ್ಮಾಣ ಮಾಡಲಾಗುವುದು. ಕಲಬುರಗಿಯ ಹಾಸ್ಟೆಲ್ನಲ್ಲಿ ಉಚಿತ ಊಟದ ವ್ಯವಸ್ಥೆಯ ಬಗ್ಗೆ ಬೆಂಗಳೂರಿನ ಸಂಸ್ಥೆಯೊಂದರ ಜೊತೆಗೆ ಮಾತುಕತೆ ನಡೆದಿದ್ದು ಅಂತಿಮ ಹಂತದಲ್ಲಿದೆ. ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಒತ್ತು ಕೊಟ್ಟು ಗುಣಮಟ್ಟದ ಊಟದ ವ್ಯವಸ್ಥೆ ಮಾಡಲಾಗುವುದು ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ಕಲಬುರಗಿ ಕಲ್ಯಾಣ ಕರ್ನಾಟಕದ ಒಂದು ಕೇಂದ್ರ ಬಿಂದು, ಕೇಂದ್ರ ಸ್ಥಾನ. ಇಲ್ಲಿ ಇವತ್ತು ಬಹಳ ವರ್ಷಗಳ ಒಂದು ಜನರ ವಿದ್ಯಾರ್ಥಿನಿಯರ ಎಲ್ಲ ಸಮುದಾಯದ ಮುಖಂಡರ ಅನಿಸಿಕೆ ಇತ್ತು, ಬೇಡಿಕೆ ಇತ್ತು. ಒಂದು ವಿದ್ಯಾರ್ಥಿನಿಯರಿಗಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ ವಸತಿ ನಿಲಯ ಮಾಡಬೇಕು ಅಂತೇಳಿ ಹೇಳಿ ಆತ್ಮೀಯರೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಈ ಸಂಸ್ಥೆಗೆ ತನ್ನದೇ ಆದಂತ ದೊಡ್ಡ ಇತಿಹಾಸ ಇದೆ. ಇವತ್ತು 1944ರಲ್ಲಿ ಪ್ರಾರಂಭ ಆದಂತ ಒಂದು ಸಂಸ್ಥೆ ಹರಿದೆ ಹಂಚು ಹೋಗಿದ್ದಂತ ಈ ಸಮುದಾಯವನ್ನು ಮತ್ತೆ ಎಲ್ಲ ಒಳಪಂಗಡಗಳನ್ನು ಕೂಡಿಸಬೇಕು, ಈ ಸಮುದಾಯದ ಮುಖಾಂತರ ನಾಡನ್ನು ಕಟ್ಟಬೇಕು ಅನ್ನುವಂತ ಒಂದು ಕನಸನ್ನು ಇಟ್ಕೊಂಡು ಆನಗಲ್ ಕುಮಾರೇಶ್ವರರು ಪ್ರಾರಂಭ ಮಾಡಿದಂಥದ್ದು. ಎಲ್ಲಿವರೆಗೆ 27 ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಅದು ಅನೇಕ ಜನ ಸಿಸಂಗಿ ಲಿಂಗರಾಜ್ ದೇಸರ ಅವರು, ಪಾವಟೆ ಅವರು, ಶತಾಯುಷಿಗಳಾದಂತಹ ಶಿವಕುಮಾರ್ ಮಹಾಸ್ವಾಮಿಗಳವರು ಬಹಳ ತಮ್ಮದೇ ಆದಂತಹ ರೀತಿಯಲ್ಲಿ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೆ ಗೊತ್ತಿದೆ, ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂತಹ ಶ್ರೇಷ್ಠ ಇತಿಹಾಸ, ಸಂಸ್ಕೃತಿ, ಪರಂಪರೆ ಇದೆ. ಇವತ್ತು ನಮ್ಮ ಮಠಮಾನ್ಯಗಳು, ನಮ್ಮ ಸಂಘ ಸಂಸ್ಥೆಗಳು ಬರೀ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಇತರ ಎಲ್ಲಾ ಸಮುದಾಯದವರಿಗೆ, ಅಲ್ಪಸಂಖ್ಯಾತರನ್ನು ಸೇರಿಸಿಕೊಂಡು ಎಲ್ಲರಿಗೆ ಉಚಿತವಾಗಿ ಅನ್ನ ಕೊಟ್ಟು, ಆಶ್ರಯ ಕೊಟ್ಟು, ಧಾರ್ಮಿಕ ಸಂಸ್ಕಾರ ಕೊಟ್ಟು ಅವರಿಗೆ ಬೆಳೆಸಿದ್ದು, ಅವರಿಗೆ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಹೋಗ್ಲಿಕ್ಕೆ ಕಾರಣಕರ್ತರಾದಂಥವರು. ಕಾಡಂತ ಈ ನಾಡನ್ನು ನಾಡು ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂತ ಹೇಳಿದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯದ ಸಂಘ ಸಂಸ್ಥೆಗಳಿಗೆ ಸಲ್ತದೆ. ಕಾಲಕ್ರಮೇಣ ನಾವು ನೋಡ್ತಾ ಇದ್ದೀವಿ, ಬರ್ತಾ ಬರ್ತಾ ಇವತ್ತು ಸಮುದಾಯದಲ್ಲಿ ಬಹಳಷ್ಟು ಅನೇಕ ಒಂದು ಕವಲು ದಾರಿಯಲ್ಲಿದೆ. ಇಂಥ ಪರಿಸ್ಥಿತಿಯಲ್ಲಿ ಇತ್ತೀಚೆಗೆ
ಇವತ್ತು ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು 2 ಅವಧಿಗೆ ಅಧ್ಯಕ್ಷರಾದರು. ಅಧ್ಯಕ್ಷರಾದ್ಮೇಲೆ ಬೆಂಗಳೂರಿನಲ್ಲಿ ಕಟ್ಟಡ ಆಯಿತು, ಸದಸ್ಯತ್ವ ಹೆಚ್ಚಳ ಆಯಿತು, ಗಣತಿ ಆಯಿತು. ಅನೇಕ ರೀತಿಯಲ್ಲಿ ಈಗಾಗಲೇ BR ಪಾಟೀಲ್ ಅವರು ಒಂದು ಪ್ರಸ್ತಾಪ ಮಾಡಿದರು, ಏನು ಒಂದು ಅಲ್ಪಸಂಖ್ಯಾತರ ಪ್ರತ್ಯೇಕ ಧರ್ಮ ಅಥವಾ ಕೇಳಬೇಕು ಅನ್ನುವಂಥದ್ದು. ಸುಮಾರು ದಿವಸ ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಒಂದು ಬೇಡಿಕೆ ಇದೆ ಮಹಾಸಭೆ ವತಿಯಿಂದ. ಇವತ್ತು ಬಹಳಷ್ಟು ಜನರಿಗೆ ಅದು ಗೊತ್ತಿಲ್ಲ. ನಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಎಲ್ಲ ಒಳಪಂಗಡಗಳನ್ನು ಸೇರಿಸಿಕೊಂಡು ಲಿಂಗಾಯತ, ವೀರಶೈವ, ಇತರ 100 ಒಳಪಂಗಡಗಳಿದಾವೆ, ಆ ಎಲ್ರಿಗೂ ಸೇರಿಸಿ ಪ್ರತ್ಯೇಕ ಧರ್ಮ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇತ್ತು. ಆ ಬೇಡಿಕೆನೇ ಮುಂದುವರಿಸಿಕೊಂಡು ಬರುವಂತ ಸಂದರ್ಭದಲ್ಲಿ ಅದು ಕೆಲವೊಂದ್ಸಲ ಸ್ವಲ್ಪ ಬೇರೆ ಬೇರೆ ಕಡೆ ಹೋಗಿ ಇವತ್ತು ನಾವು ಮತ್ತೆ ಅದರ ಬಗ್ಗೆ ವಿಚಾರ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ಮಾನ್ಯ ಪೂಜ್ಯ ಭೀಮಣ್ಣ ಖಂಡ್ರೆಯವರ ಅಧ್ಯಕ್ಷ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಈ ಭಾಗದಲ್ಲಿ ಇವತ್ತು ಮಾನ್ಯ ದಿವಂಗತ ವಿಶ್ವನಾಥ್ ರೆಡ್ಡಿ ಮುದ್ದಾಳ್ರವರು, ಮತ್ತೆ ಎನ್ ತಿಪ್ಪಣ್ಣರವರು, ಶಾಮನೂರು ಶಿವಶಂಕರಪ್ಪನವರು, ದಿವಂಗತ ನಾಡೇಪಳ್ಳಿ ಸಾಹೇಬರು, ಇಲ್ಲಿ ಇವತ್ತು ಇಟಗಿಯವರು, ಸುಮಾರು ಜನ ಇವತ್ತು ವೀರಶೈವ ಲಿಂಗಾಯತ ಮಹಾಸಭೆಗೆ ಒಂದು ಶಕ್ತಿಯಾಗಿ, ಅದರ ಒಂದು ಬುನಾದಿಯಾಗಿ ಅವರು ಸೇವೆ ಮಾಡಿದ್ದಾರೆ. ನಿಸ್ವಾರ್ಥ ಭಾವನೆಯಿಂದ ಅವರು ಕೆಲಸ ಕಾರ್ಯ ಮಾಡಿ ಸಂಘಟನೆ ಮಾಡುವಂತ ಕೆಲಸ ಮಾಡಿದ್ದಾರೆ, ಎಲ್ಲರನ್ನು ಕೂಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮಹಾಸಭೆ ಒಂದು ಸಂಕಲ್ಪ ಏನಪ್ಪ, ಉದ್ದೇಶ ಏನು? ಮಹಾಸಭೆ ಪ್ರಾರಂಭ ಆಗಿದ್ದ ಉದ್ದೇಶನೇ ವೀರಶೈವ ಸಮಸ್ತ ಲಿಂಗಾಯತ ಸಮುದಾಯದ ಎಲ್ಲ ಜಗತ್ತಿನಲ್ಲಿರುವಂತ ಎಲ್ಲರ ಒಂದು ಇವತ್ತು ಸಮಗ್ರತೆ, ಐಕ್ಯತೆ, ಅವರ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ಎಲ್ಲ ಹಿತರಕ್ಷಣೆ ಮಾಡುವಂತ ದೃಷ್ಟಿಯಿಂದ ಏಕೈಕ ಪ್ರಾತಿನಿಧಿಕ ಸಂಸ್ಥೆಯಾಗಿ ಈ ಸಂಸ್ಥೆ ಪ್ರಾರಂಭ ಆಯಿತು. ಇವತ್ತು ನಾವು ನೋಡ್ತಾ ಇದ್ದೇವೆ, ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಕೇರಳದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಇದರ ಘಟಕಗಳಿದ್ದಾವೆ. ಇವತ್ತು ಕಾಲಕ್ಕೆ ಚುನಾವಣೆಗಳಾಗ್ತವೆ. ಅಲ್ಲಿ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ವೀರಶೈವ ಬೇರೆ, ಲಿಂಗಾಯತ್ ಬೇರೆ ಅನ್ನುವಂತ ಸಂದರ್ಭದಲ್ಲಿ ಏನ್ ಗೊಂದಲ ನಡೀತಾ ಇತ್ತು, ಅಂತ ಸಂದರ್ಭದಲ್ಲೇನು ಎಲ್ಲಾ ಪಕ್ಷಾತೀತವಾಗಿ ಸಮುದಾಯದವರೆಲ್ಲರೂ ಸೇರಿ ಎಲ್ಲ ಒಂದೇ ಅನ್ನುವಂಥದ್ದು ಈಗಾಗಲೇ ಹೇಳಿದ್ರಲ್ಲ. ಇವತ್ತು ಎಲ್ಲ ವಿರಕ್ತರಿರ್ಬೋದು, ಗುರುಗಳಿರ್ಬೋದು, ಎಲ್ಲರೂ ಇವತ್ತು ಷಟಸ್ಥಲ ಪಂಚಾಚಾರ ಇವತ್ತೇನು ಇವೆಲ್ಲವನ್ನು 3 ಇವತ್ತು ಎಲ್ಲರೂ ಪಾಲನೆ ಮಾಡ್ತಾರೆ. ಆ ದೃಷ್ಟಿಯಿಂದ ಸಮಾಜ ಒಗ್ಗೂಡಿಸುವಂಥದ್ದು. ಅದರ ಜೊತೆಯಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಯಾವ ಸಮುದಾಯದಿಂದ ಎಲ್ಲರಿಗೂ ಸಹಾಯ ಆಗಿದೆ, ಎಲ್ಲ ಬೇರೆ ಅನ್ಯ ಸಮುದಾಯದವರಿಗೂ ಸಹಾಯ ಆಗಿದೆ. ಇವತ್ತು ನಮ್ಮ ಸಮುದಾಯದಲ್ಲೇ ಅನೇಕ ಜನ ಬಡತನಕ್ಕಿಂತ ಕೆಳಗಡೆ ಇದ್ದಾರೆ, ಬಹಳ ಕಷ್ಟದಲ್ಲಿದ್ದಾರೆ. ಇದ್ದಂತ ಕೃಷಿಕರಿದ್ದರು, ಅವ್ರ ಮಕ್ಕಳೆಲ್ಲ ಇವತ್ತು ದಾರಿಗೆ ಬಂದಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ಯಾಕೆಂದ್ರೆ ಬಹಳಷ್ಟು ಕಡೆ ಮೀಸಲಾತಿ ಅದೊಂದು ವಿಷಯ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಒಂದು ಮಹಾಸಭೆ ವತಿಯಿಂದ ನಾವೆಲ್ಲಾ ಜಿಲ್ಲೆಗಳಲ್ಲಿ ಒಂದು ವೀರಶೈವ ಭವನ ಕಟ್ಟಡ ಕಟ್ಟಬೇಕು. ಎಲ್ಲಾ ಜಿಲ್ಲೆಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಸಾಧ್ಯ ಆದರೆ ಒಂದು ವಸತಿ ನೆಲೆ ಬಾಲಕರಿಗೆ, ಬಾಲಕಿಯರಿಗೆ ಅದರಲ್ಲಿ ಉನ್ನತ ಶಿಕ್ಷಣ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಮಾತ್ರ ನಮ್ಮ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಮಹಾಸಭೆ ಒಂದು ಸಂಕಲ್ಪ ಮಾಡಿ ಈಗಾಗಲೇ ಬೆಳಗಾಂದಲ್ಲಿ, ಧಾರವಾಡದಲ್ಲಿ, ಬಿಜಾಪುರ್ನಲ್ಲಿ, ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡುವಂಥದ್ದು ಮಾಡ್ತಾ ಇದ್ದಾವೆ. ಬೀದರ್ನಲ್ಲಿ ನಿವೇಶನ ಗುರುತಿಸಿದ್ದೇವೆ. ಬೇರೆ ಬೇರೆ ಸುಮಾರು 20 ಜಿಲ್ಲೆಗಳಲ್ಲಿ, ಮೈಸೂರಿನಲ್ಲಿ ಸೇರಿಸಿಕೊಂಡು ಈ ಒಂದು ವಸತಿ ನಿಲಯ ಮಾಡುವಂತ ಒಂದು ಕಾರ್ಯ ಪ್ರಾರಂಭ ಆಗಿದೆ ಅನ್ನುವಂತ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.